ಹಾಯ್ ಆಲ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶಿರು ನಾಲೆಡ್ಜ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಹಾಲು ಪಾಯಸ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೋಬೇಕು. ಅದಕ್ಕೆ 3 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ಆಲ್ರೆಡಿ ನಾನು ಹಾಕಿದ್ದೆ, ವಿಡಿಯೋ ಮಾಡೋದು ಬೇಡ ಅಂತ ಮತ್ತೆ ತಿರ್ಗಾ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ತುಪ್ಪ ಕಾದ ನಂತರ ಅದಕ್ಕೆ ದ್ರಾಕ್ಷಿ ಗೋಡಂಬಿನ ಹಾಕಬೇಕು. ದ್ರಾಕ್ಷಿ ಗೋಡಂಬಿ ಹಾಕೋದ್ರಿಂದ ಪಾಯಸದ ರುಚಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ದ್ರಾಕ್ಷಿ ಗೋಡಂಬಿಯನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಮೆಥಡ್ ಬಂದು ತುಂಬ ಈಸಿ ಹಾಗೂ ಟೇಸ್ಟಿಯಾದ ಮೆಥಡ್ ಆಗಿದೆ. ಬಿಗಿನರ್ಸ್ ಎಲ್ಲರೂ ಕೂಡ ಟ್ರೈ ಮಾಡಿ ನೋಡ್ಬೋದು. ಒಂದು ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ದ್ರಾಕ್ಷಿ ಗೋಡಂಬಿ ಫ್ರೈ ಆದ ನಂತರ ಅದನ್ನು ಸೈಡಲ್ಲಿ ಎತ್ತಿಟ್ಕೋಬೇಕು. ಇವಾಗ ಅದೇ ಕಡಾಯಿಗೆ ಒಂದು ಬೌಲ್ ಶಾವಿಗೆಯನ್ನು ಹಾಕ್ಕೋಬೇಕು. ಶಾವಿಗೆನ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಒಂದು ವೇಳೆ ಆಲ್ರೆಡಿ ಫ್ರೈ ಆಗಿದ್ದರೆ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಫ್ರೈ ಆಗಿಲ್ಲ ಅಂದರೆ ಒಂದು ಸಲ ಮಾಡ್ಕೊಳ್ಳಿ. ಶಾವಿಗೆ ಕಂದು ಬಣ್ಣ ಬರುವವರೆಗೂ ಫ್ರೈ ಮಾಡ್ಕೊಳ್ಳಿ. ಶಾವಿಗೆ ಫ್ರೈ ಆದ ನಂತರ ಅದೇ ಕಡಾಯಿಗೆ ಶಾವಿಗೆ ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ. 70% ಅಷ್ಟು ಶಾವಿಗೆ ನೀರಲ್ಲೇ ಬೇಯಬೇಕು. ಇವಾಗ ಸಾಲು ಹಬ್ಬಗಳು ಬರ್ತಿರೋದ್ರಿಂದ ಈ ರೆಸಿಪಿ ತುಂಬ ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ನೋಡಿ, ಶಾವಿಗೆ ಆಲ್ಮೋಸ್ಟ್ ಆಲ್ ಬೆಂದಿದೆ. 70% ಅಷ್ಟು ಬೆಂದಿದೆ. ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಸೀದೋಗುವ ಚಾನ್ಸಸ್ ತುಂಬ ಇರುತ್ತೆ. ಇವಾಗ ಅದಕ್ಕೆ 1 ಲೋಟದಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ಮೊದಲಿಗೆ ಅರ್ಧ ಹಾಕಿ ನೋಡ್ತೀನಿ ಸಾಕಾಗುತ್ತಾ ಅಂತ. ಹಾಲು ಹಾಕಿದ ನಂತರ ಚೆನ್ನಾಗಿ ಬಾಡಿಸ್ಕೊಳ್ಳಿ ಒಂದ್ಸಲ. ನನಗೆ ಸ್ವಲ್ಪ ಹಾಲು ಕಡಿಮೆ ಆಗಿದೆ ಅನಿಸ್ತು. ಉಳಿದಿರೋ ಹಾಲನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇವಾಗ 90% ಅಷ್ಟು ಶಾವಿಗೆ ಬೆಂದಿದೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಇದಕ್ಕೆ ಸಕ್ಕರೆನ ಹಾಕ್ಕೋಬೇಕು. 1 ಬೌಲ್ ಶಾವಿಗೆಗೆ 1 ಬೌಲ್ ಸಕ್ಕರೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಸಕ್ಕರೆನ ಹಾಕಿದ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಫೈವ್ ಮಿನಿಟ್ಸ್ ಸ್ಟವ್ನ ಸಿಮ್ಮಲ್ಲಿಡಿ. ಸಕ್ಕರೆ ಚೆನ್ನಾಗಿ ಕರಗುತ್ತೆ. ಕೈ ಬಿಡದೆ ಪಾಯಸನ ಬಾಡಿಸ್ತಾನೆ ಇರಿ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಇವಾಗ ಇದಕ್ಕೆ ಹುರಿದಿಟ್ಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿನ ಹಾಕಿ ಮಿಕ್ಸ್ ಮಾಡಿ. ಇವಾಗ ಪಾಯಸ ಸವಿಯಲು ಸಿದ್ಧ. ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.